ಬರ್ತಾರೆ. ಇದು ತಮಗೆಲ್ಲ ಗೊತ್ತಿರ್ಲಿಕ್ಕಿಲ್ಲ. ಆದರೂ ನಮ್ಮ ಜೊತೆ ಎಲ್ಲರ ಜೊತೆ ಕೂಡ್ಕಿಸ್ಕೊಂಡು ಒಳ್ಳೆ ಕೆಲಸ ಮಾಡಕತ್ತಾರೆ. ನಮ್ಮ ಜೊತೆ ಕಾಯಕ ಯೋಗಿ ಅನ್ನಂಗೆ ಕೆಲಸ ಮಾಡಕತ್ತಾರೆ. ಅದು ನಮ್ಮ ಪುಣ್ಯ ಅನ್ನಂಗೆ ಮತ್ತು ತಮ್ಮೆಲ್ಲರೂ ಪುಣ್ಯ ಅನ್ನಂಗೆ. ಕೆಲವು ಸಲ ಏನಾಗಿರ್ತದೆ ಅಂತಂದರೆ ಒಂದು ವಿಭೂತಿ ಏನಂದ್ರೆ ಭಾಳಷ್ಟು ತೂಕ ಹೆಚ್ಚಿಗೆ ಮಾಡ್ತಾನೆ. ವಿಭೂತಿ ಹಚ್ಕೊಂಡ್ರೆ ಮುಖ ನೋಡ್ಬೇಕು ಅನ್ನಂಗೆ. ಹಂಗೆ ಇವರು ಕಾಯಕ ಸೇವಾ ಮಾಡ್ತಕ್ಕಂಥವ್ರು ಏನದಾರ ಅವ್ರು ನಮ್ಮ ಜೊತೆಗೆ ಅದಾರ ಅಂದ್ರೆ ನಮ್ಮ ಸೌಭಾಗ್ಯ ಅಂತ ನನಗೆ. ಅವ್ರು ಹುಟ್ಟುಹಬ್ಬ ನಾವು ಇವತ್ತು ಆಚರಣೆ ಮಾಡಕತ್ತೀವಿ. ಅವರು ವಿಭಿನ್ನ ರೀತಿಯಾಗಿ ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ. ಕೇಕ್ ಆ್ಯಕ್ಚುಲಿ ಕಟ್ ಮಾಡ್ಕೊಳ್ಳೋದಿಲ್ಲ ಅಂತ ಅನ್ನಕತ್ತಾರೆ. ಅವರು ಏನು ಕಟ್ ಮಾಡೋದು ಇವರು ಮಾಡೋದಿಲ್ಲ ಸರ್. ಆ್ಯಕ್ಚುಲಿ ಅಂದ್ರೆ ಗಿಡ ಹಚ್ಚೋಣ ಅಂತ ಅನ್ನಕತ್ತಾರೆ. ಆರ್ಎಲ್ಸ್ ಏನಂದ್ರೆ ಇವತ್ತು ಈ ಕಾಂಪೌಂಡ್ ವಾಲಲ್ಲಿ ಇರೋಲ್ಲ ಸಾಧ್ಯದಷ್ಟು ಗಿಡಗಳು ಹಚ್ಚೋಣ ಅಂತ ಅನ್ನತ್ತಿರು. ಮುಂದಿನ ಸಲ ಪ್ರಯತ್ನ ಮಾಡೋಣ ಸರ್. ಇದು ನಿಮ್ಮ ಸಲ ಕೇಕ್ ಕಟ್ ಮಾಡಬೇಡ್ರಿ, ಎಲ್ಲರ ಸಲ ಕೇಕ್ ಕಟ್ ಮಾಡಿರಿ ಅಂತ ನಾವು ರಿಕ್ವೆಸ್ಟ್ ಮಾಡಿ. ಅದಕ್ಕೆ ಅವ್ರಿಗೂ ಅಲ್ಲ ಅಂತ ಹೇಳಿದಕ್ಕೆ ಅವ್ರು ಕಲ್ಲಂಗಡಿ ತೊಗೊಂಡು ಬಂದ. ಅಂದ್ರೆ ಕಲ್ಲಂಗಡಿ ವಿತರಣೆ ಮಾಡೋಣ ಅಥವಾ ಎಲ್ರಿಗೂ ನೀವೆಲ್ಲ ಸ್ವದೇಶಿ ಅದು ಅನಿವಾರ್ಯ. ಮತ್ತೆ ನಮ್ಮೆಲ್ಲರ ದೈವ ಅಂದ್ರೆ ಸ್ವದೇಶಿ ವ್ಯಕ್ತಿಗಳು. ಇವರು ಕೂಡ ಇವತ್ತು ಅಚಾನಕ ಕಾಲ್ ಮಾಡಿದ್ರು. ದಾಂಡೇಲಿ ಹೋಗಿ ಬಂದ ನಂತರ ಸುಮಾರು 2-3 ತಿಂಗಳು ಕಾಲ್ ಮಾಡಿರಲಿಲ್ಲ. ಸಂಗಮೇಶ್ವರ ಬಂದ್ರೆ ಅವ್ರ ಜೊತೆ ಬಂದ್ರಿ ಅಂತ ಹೇಳಿದ್ರು. ಅವ್ರದ್ದು ಬರ್ತದೆ ಇವತ್ತೈತಿ. ನಮ್ಮೆಲ್ಲರ ಪುಣ್ಯ ಮತ್ತು ನಮ್ಮೆಲ್ಲರ ಏನಂದ್ರೆ ಹಾರೈಕೆ ತಮಗೆ ವಿಶ್ ಮಾಡ್ತೀವಿ. ಹುಟ್ಟುಹಬ್ಬ ನನಗೆ ನಂದೇ ಹುಟ್ಟುಹಬ್ಬ ಕೂಡ ಎಲ್ಲರೂ ಒಂದು ಪರಿವಾರ ಇದು ಮಾಡಾಗುತ್ತೆ ಸರ್. ಸ್ಪೆಷಲಿ ನಿಮ್ಮ ಕಡೆಯಿಂದೆಲ್ಲ ಯಾರಾದರೂ ಮಾತಾಡೋದ್ರೆ ಮಾತಾಡ್ಬೋದು. ಯಾಕಂದ್ರೆ ಈ ತಪ್ಪು ಆಗಿದ್ರೆ ನಮ್ದಿಂದ ಸಮಯ ಇರ್ಲಾಕ್ರಿ. ಟೋಟಲ್ ಎಂಟೈರ್ ಟೀಮ್ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಒಂದು ಜವಾಬ್ದಾರಿ ಇವ್ರಿಗೆ ಕೊಟ್ಟಿವಿ. ಇವರು ಒಳ್ಳೆ ನೇತೃತ್ವದಲ್ಲಿ ತಮ್ಮ ಒಂದು ಟೀಮ್ ಅನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ರಾಜು ಅವರು ಕೂಡ ಕೈ ಜೋಡಿಸಿದ್ದಾರೆ. ಎಲ್ಲ ನಿಮ್ಗಳು ಇದ್ದಾರೆ. ಎಲ್ಲರೂ ಒಂದು ಪರಿವಾರ ರೀತಿ ಇದು ಮಾಡ್ತಿದ್ರಿ. ಅದೇ ರೀತಿ ಇವತ್ತಿನ ದಿವಸ ನಿಮ್ಗೆ ಇವು ನಿಮ್ಮ ಆಶೀರ್ವಾದ, ಎಲ್ಲರ ಆಶೀರ್ವಾದ, ಆಮೇಲೆ ನಮ್ಮೆಲ್ಲರ ಆಶೀರ್ವಾದ ಮತ್ತು ದೇವರ ಆಶೀರ್ವಾದ ಇವ್ರ ಮ್ಯಾಗ ಇರಲಿ ಅಂತ ಹೇಳ್ತಾ ವಿಶ್ವ ಹ್ಯಾಪಿ ಬರ್ತದೆ ಅಂತ ಹೇಳ್ತಾರೆ. ಮುಂದಿನ ಕಾರ್ಯಕ್ರಮ ಚಾಲನೆ